ಭಯೋತ್ಪಾದಕ ಕೃತ್ಯ ಅಂದರೆ ಡೆಫಿನಿಷನ್ ಏನು? ಶಬ್ದದಲ್ಲೇ ಇದೆ, ಭಯ ಉತ್ಪಾದಿಸುವ ಕೃತ್ಯ. ಭಯವನ್ನು ಹುಟ್ಟುಹಾಕಬೇಕು. ಭಯವನ್ನು ಹುಟ್ಟುಹಾಕಬೇಕು ಅಂದರೆ ಉದ್ದೇಶ ಯಾವುದೋ ತತ್ವ ಸಿದ್ಧಾಂತ ಅದರ ಹಿನ್ನೆಲೆ ಇರುತ್ತೆ. ಬಟ್ ಟಾರ್ಗೆಟ್ ಪರ್ಟಿಕ್ಯುಲರ್ ವ್ಯಕ್ತಿ ಇರೋದಿಲ್ಲ. ಈಗ ಅಲ್ಲಿ ಸ್ವರ್ಣಾಂಬ ಅನ್ನುವಂಥ ಮಹಿಳೆ ಗಾಯಗೊಂಡಿದ್ದಾರಲ್ಲ, ಸ್ವರ್ಣಾಂಬನ ಕೊಲ್ಲಬೇಕು ಅಂತ ತಂದಿಟ್ಟಿದ್ದ ಬಾಂಬ ಅದು ಅಲ್ಲ. ಸ್ವರ್ಣಾಂಬ ಅಲ್ಲಿ ಅಚಾನಕ್ಕಾಗಿ ಆ ಟೈಮಿಗಿದ್ರು ಅನ್ನೋ ಕಾರಣಕ್ಕೆ ಗಂಭೀರವಾಗಿ ಗಾಯಗೊಂಡಿದ್ದಾರಷ್ಟೇ. ಒಟ್ಟಿನಲ್ಲಿ ಭಯ ಉತ್ಪಾದನೆ ಆಗಬೇಕು, ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಕೊಲ್ಲುವ ಉದ್ದೇಶ ಅಲ್ಲ. ಹಂಗೆ ಬೇರೆ ಬಾಂಬ್ ಬ್ಲಾಸ್ಟ್ಗಳಾಗಿರ್ತವೆ. ಈಗ ಫ್ರೀಡಮ್ ಪಾರ್ಕ್ ಇದೆಯಲ್ಲ, ಅಲ್ಲಿ ಮುಂಚೆ ಸೆಂಟ್ರಲ್ ಜೈಲ್ ಇಲ್ಲೇ ಇತ್ತು. ಅದರ ಎದುರುಗಡೆ ಡಾನ್ ಜಯರಾಜನನ್ನು ಕೊಲ್ಲೋದಕ್ಕೆ ಬಾಂಬ್ಗಳನ್ನು ಬಳಸಲಾಗಿತ್ತು. ಬಾಂಬ್ ಹಾಕ್ತಾರೆ ಅವನ ಮೇಲೆ, ಅವನು ಪರೋಲ್ ಮೇಲಿನಿಂದ ವಾಪಸ್ ಹೋಗ್ತಾ ಇರುವಾಗ ಅಲ್ಲೂ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಬಟ್ ಅದನ್ನು ಭಯೋತ್ಪಾದಕ ಕೃತ್ಯ ಅನ್ನೋದಿಲ್ಲ. ಅಲ್ಲಿ ರೈವಲ್ರಿ ಇತ್ತು, ಜಯರಾಜ್ ಗ್ಯಾಂಗ್ ವರ್ಸಸ್ ಅದರ್ಸ್. ಟಾರ್ಗೆಟ್ ಏನು? ಜಯರಾಜನನ್ನೇ ಕೊಲ್ಲಬೇಕು. ಅದು ಭಯೋತ್ಪಾದಕ ಕೃತ್ಯ ಅನ್ನೋದಿಲ್ಲ. ದಟ್ ಇಸ್ ಅ ಮರ್ಡರ್ ಅಟೆಂಪ್ಟ್. ಈಗ ರಾಯಲಸೀಮೆಯಲ್ಲಿ ಕೆಲವು ಕಡೆ ಗುಂಡು ಹೊಡಿತಾರೆ, ಇನ್ನು ಕೆಲವು ಕಡೆ ಬಾಂಬ್ ಬ್ಲಾಸ್ಟೇ ಮಾಡ್ತಾರೆ. ಎಲ್ಲಿ ಯಾವ ಲೆವೆಲ್ಲಿಗೆ ಅಂದರೆ, ಒಂದು ಟಿ ವಿ ರಿಪೇರಿ ಮಾಡೋದಕ್ಕೆ ಹೋಗಿರುತ್ತೆ ಒಬ್ಬ ರಾಜಕಾರಣಿಯ ಮನೆಯಲ್ಲಿ. ಟಿ ವಿ ರಿಪೇರಿ ಮಾಡೋನು ಅಂಗಡೀಲಿ ಬಾಂಬ್ ಫಿಕ್ಸ್ ಮಾಡ್ತಾರೆ. ಟಿ ವಿಯ ರಿಮೋಟ್ನಲ್ಲಿ ಬಾಂಬ್ ಡಿಟೋನೇಟರ್ ಇಟ್ಟಿರ್ತಾರೆ. ಮನೆಗೆ ತಗೊಂಡು ಬಂದು ಎಲ್ಲ ಫಿಕ್ಸ್ ಮಾಡಿ ಟಿ ವಿ ಆನ್ ಮಾಡಿದ ತಕ್ಷಣ ಹಾಲ್ನಲ್ಲಿದ್ದವರೆಲ್ಲ ಛಿದ್ರ. ಅದನ್ನು ಭಯೋತ್ಪಾದಕ ಕೃತ್ಯ ಅನ್ನೋದಿಲ್ಲ. ಇಟ್ ಡಸಂಟ್ ಕಮ್ ಅಂಡರ್ ಭಯೋತ್ಪಾದಕ ಕೃತ್ಯ ಇದು. ಇಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿಗಳ ಟಾರ್ಗೆಟ್ ಆಗಿರೋದಿಲ್ಲ. ಇಂಥವ್ರನ್ನೇ ಕೊಲ್ಲಬೇಕು, ಇಂಥವ್ರ ಮೇಲೆ ದ್ವೇಷ, ಅದಿಲ್ಲ. ಬಾಂಬ್ ಬ್ಲಾಸ್ಟ್ ಆಗಬೇಕು, ಒಂದಷ್ಟು ಜನ ಸಾಯ್ಬೇಕು, ಆ ಸುದ್ದಿ ಎಲ್ಲ ಕಡೆ ಹೋಗಬೇಕು, ಆ ಮೂಲಕ ಭಯ ಉತ್ಪಾದನೆ ಆಗಬೇಕು. ಅದು ಭಯೋತ್ಪಾದಕ ಕೃತ್ಯ. ಆ ಲೆಕ್ಕಾಚಾರದಲ್ಲಿ 7ನೇದ್ದು. ಮೊದಲನೇದು ನೀವು ಭಯೋತ್ಪಾದಕ ಕೃತ್ಯ ಅಂತಿರೋ ಅಥವಾ ಫೇಲ್ಡ್ ಭಯೋತ್ಪಾದಕ ಕೃತ್ಯ ಅಂತಿರೋ. ಆಮೇಲೆ 2010 17 ಏಪ್ರಿಲ್ 2010 ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ನಡೀತಾ ಇತ್ತು. ಸುತ್ತು ಕಡೆ ಇಟ್ಟುಬಿಟ್ಟಿದ್ರು ಗೇಟ್ಗಳಲ್ಲಿ. ಅದಕ್ಕಿಂತ ಹಿಂದೆ ಸೀರಿಯಲ್ ಬಾಂಬ್ ಬ್ಲಾಸ್ಟ್ನಲ್ಲಿ ಫ್ಲವರ್ ಪಾಟ್ ರೀತಿಯಾದಂಥ ಬಾಂಬ್ಗಳನ್ನಿಟ್ಟಿದ್ರೆ, ಇಲ್ಲಿ ಬಾಂಬ್ಗಳನ್ನು ನ್ಯೂಸ್ ಪೇಪರ್ನ ಒಳಗಡೆ ಸುತ್ತಿ ಒಂದಿಷ್ಟುದ್ದ ಈ ಸೋರೆಕಾಯಿ ಆಕಾರದಲ್ಲಿ ಇತ್ತದು. ಆ ರೀತಿಯಾಗಿ ಡಿಟೋನೇಟರ್ಗಳನ್ನು ಒಳಗಿಟ್ಟು ತಂದಿಟ್ಟಿದ್ರು. ಬ್ಲಾಸ್ಟ್ ಆಗದೇ ಇರುವ ಬಾಂಬ್ಗಳು ಅಲ್ಲೂ ಸಿಕ್ಕಿದ್ದು ನ್ಯೂಸ್ ಪೇಪರ್ನಲ್ಲಿ ಸುತ್ತಿ. ಅಂತಿಮವಾಗಿ ಆ ನ್ಯೂಸ್ ಪೇಪರ್ ಆರೋಪಿಗಳನ್ನು ಹಿಡಿಯೋದಕ್ಕೆ ಪ್ರಮುಖವಾದ ಕ್ಲೂ ಕೊಟ್ಟಿತ್ತು. ನ್ಯೂಸ್ ಪೇಪರ್ ಕ್ಲೂ ಕೊಟ್ಟಿತ್ತು. ಸ್ಟಿಲ್ ರಿಮೆಂಬರ್, ಶಂಕರ್ ಬಿದ್ರಿ ಪೊಲೀಸ್ ಕಮಿಷನರ್ ಆವಾಗ. ಹೊರಗಡೆ ಬ್ಲಾಸ್ಟ್ ಆಗ್ತಿದೆ, ಒಳಗಡೆ ಮ್ಯಾಚ್ ನಡೀತಾ ಇದೆ. ನಾವೆಲ್ಲ ಕೇಳಿದ್ವಿ, ಯಾಕೆ ರಿಸ್ಕ್ ತಗೋತೀರಿ, ಮ್ಯಾಚನ್ನು ಸ್ಟಾಪ್ ಮಾಡಿ ಅಂತ. ನೋ, ನಥಿಂಗ್. ಮ್ಯಾಚ್ ಸ್ಟಾಪ್ ಮಾಡಿಬಿಟ್ರೆ ಭಯೋತ್ಪಾದಕರ ಮುಂದೆ ನಾವು ಶರಣಾಗತರಾದ್ವಿ ಅಂತ ಅನ್ಸುತ್ತೆ. ಮ್ಯಾಚ್ ಸ್ಟಾಪ್ ಮಾಡಿದ್ರೆ ಶರಣಾಗತರಾದ್ವಿ ಅಂತ ಮೆಸೇಜ್ ಹೋಗ್ಬಿಡುತ್ತೆ. ಅವ್ರನ್ನೇ ಗೆಲ್ಲೋದಕ್ಕೆ ಬಿಡಬಾರ್ದು, ಮ್ಯಾಚ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಅಂತ ಶಂಕರ್ ಬಿದ್ರಿ ಒಂದು ಯಾವ ಅದನ್ನು ಒಳಗಡೆ ಏನಾರು ಆಗಿದ್ರೆ ಏನು ಕಥೆ ಅದು. ತುಂಬ ಬೋಲ್ಡ್ ಡಿಸಿಷನ್ ತಗೊಂಡ್ರು ಅವಾಗ. ತುಂಬ ಬೋಲ್ಡ್ ಡಿಸಿಷನ್ ತಗೊಂಡ್ರು. ಮ್ಯಾಚ್ ಪಾಡಿಗೆ ಮ್ಯಾಚ್ ನಡೀತು. ಹೊರಗಡೆ ಬ್ಲಾಸ್ಟ್ ಆಗಿ ಒಂದು 10 ಮಂದಿಗೆ ಗಾಯಗಳಾಗಿತ್ತು. ಒಂದಷ್ಟು ಬಾಂಬ್ಗಳನ್ನು ಡಿಫ್ಯೂಸ್ ಮಾಡಿದ್ರು. ಅದು ಇನ್ನೊಂದು ಘಟನೆ 2010.